ಅಮಿತ್ ಶಾ ಎದುರು ಪ್ರೀತಂ ಗೌಡ ಅವರು ಪಟ್ಟು ಹಿಡಿತಾ ಇದ್ದಾರಂತೆ. ಹಾಸನ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಕೂಡ ಏರ್ಪಡ್ತಾ ಇದೆ. ಜೆಡಿಎಸ್ಗೆ ಹಾಸನ ಬಿಟ್ಟು ಕೊಡದೇ ಇರೋದಕ್ಕೆ ಪ್ರೀತಂ ಗೌಡ ಅವರು ತಮ್ಮದೇ ಆದ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದು ಕನ್ವಿನ್ಸಿಂಗ್ ಆಗಿರುತ್ತಾ ಅನ್ನೋದು ಪ್ರಶ್ನೆ. ಬಿಕಾಸ್ ಹಾಸನವನ್ನ ಕಳೆದ ಸಲ ಗೆದ್ಕೊಂಡಿದ್ದಾರೆ ಜೆಡಿಎಸ್ನವರು. ಸೊ ಈಗ ಬಿಟ್ಕೊಡ್ಬೇಡಿ ಅಂತ ಕೇಳಿದ್ರೆ ಅದನ್ನು ಒಪ್ಪೋ ಮನಸ್ಥಿತಿ ಇದೆಯಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ನಾನಾಗಲೇ ಹೇಳಿದೆ, ಹಾಸನ, ಮಂಡ್ಯ ಇದೆಲ್ಲವೂ ಕೂಡ ಜೆಡಿಎಸ್ನ ಭದ್ರಕೋಟೆಯ ಜಾಗಗಳು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೆಕ್ಕಾಚಾರಗಳು ಸ್ವಲ್ಪ ಬದಲಾಗಿದೆಯೇ ಹೊರತು ಮೂಲ ಬೇರು ಜೆಡಿಎಸ್ ಗಟ್ಟಿಯಾಗಿರೋ ಜಾಗಗಳನ್ನೇ ಬಿಟ್ಕೊಡ್ಬೇಡಿ ಅಂತ ಪ್ರೀತಂ ಗೌಡ ಆದಿಯಾಗಿ ಕೆಲ ನಾಯಕರು ಪ್ರಸ್ತಾಪವನ್ನ ಇಡ್ತಾ ಇದ್ದಾರೆ. ಇದನ್ನು ಹೇಗೆ ತಗೊಳ್ತಾರೆ, ಹೇಗೆ ರಿಸೀವ್ ಮಾಡ್ತಾರೆ ಅಮಿತ್ ಶಾ ಅವರು ಅನ್ನೋದು ಪ್ರಶ್ನೆ. ಈಗ ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಹಾಸನ ವಿಚಾರದಲ್ಲಿ ಕೇಳಿ ಬರ್ತಾ ಇರುವಂತಹ ವಾದ ಏನು, ಅಮಿತ್ ಶಾ ಅವರ ಚಿಂತನೆ ಏನು? ಹಾಸನದ ವಿಚಾರದಲ್ಲಿ ಈಗಾಗಲೇ ಏನು ಮೈತ್ರಿಗೆ ಒಂದು ರೀತಿಯಾಗಿ ಕಂಟಕವಾಗುವಂಥ ರೀತಿಯಂಥ ಸ್ಟೇಟ್ಮೆಂಟ್ BJP ವಲಯದಿಂದ ಬರ್ತಾ ಇರುವಂಥದ್ದು. ಹಾಸನವನ್ನು ನಾವು ಬಿಟ್ಕೊಟ್ಟಿಲ್ಲ, ನಮಗೆ ಹಾಸನದಲ್ಲೂ ಕೂಡ ನಮ್ಮದೇ ಆದಂಥ ಶಕ್ತಿ ಇದೆ ಅನ್ನುವಂಥ ಮಾತನ್ನು ಈಗಾಗಲೇ BJP ನಾಯಕರು ಹೇಳಿದ್ದಂಥ ಕಾರಣಕ್ಕೋಸ್ಕರವಾಗಿ ಅವತ್ತಿನಿಂದಲೇ ಒಂದು ರೀತಿಯಂಥ ಆರಂಭಿಕವಾದಂತಹ ಅಪಸ್ವರಗಳು ಈ ಒಂದು ಮೈತ್ರಿಯ ವಿಚಾರದಲ್ಲಿ ಶುರುವಾಗಿತ್ತು. ಹೀಗಾಗಿನೇ ಪ್ರಮುಖವಾಗಿ ಹಾಸನದ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಮೊನ್ನೆ ಪ್ರೀತಂ ಗೌಡ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಹಾಸನವನ್ನು ನಾವು ಬಿಟ್ಟುಕೊಟ್ಟುವಂಥ ಪ್ರಶ್ನೆಗಳಿಲ್ಲ ಅನ್ನುವಂಥ ಅರ್ಥದಲ್ಲಿ. ಅದೇ ವಾದವನ್ನು, ಅದೇ ರೀತಿಯಂಥ ಅಭಿಪ್ರಾಯವನ್ನು ಕೂಡ ಅಮಿತ್ ಶಾ ಅವರ ಮುಂದೆಯೂ ಕೂಡ ಅವರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಹಾಸನದ ವಿಚಾರದಲ್ಲಿ BJPಯ ಸಂಘಟನೆ ಯಾವ ರೀತಿಯಾಗಿದೆ, ನಾವು ಟಿಕೆಟ್ ತೆಗೆದುಕೊಂಡ್ರೆ ನಮಗೆ ಅಲ್ಲಿ ಗೆಲ್ಲುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಕನ್ವಿನ್ಸಿಂಗ್ ರೂಪದಲ್ಲಿ ಅಮಿತ್ ಶಾ ಅವ್ರಿಗೆ ಮುಂದೆ ಪ್ರೀತಂ ಗೌಡ ಮಾತನಾಡ್ತಾ ಇದ್ದಾರೆ. ಅವ್ರಿಗೆ ಮೈತ್ರಿಯ ಧರ್ಮದ ವಿಚಾರದಲ್ಲಿ ಏನೇ ಇದ್ರೂ ಕೂಡ ಈ ಕ್ಷೇತ್ರವನ್ನು ಬಿಟ್ಟುಕೊಡುವಂಥದ್ದು ಈ ಹಂತದಲ್ಲಿ ಸರಿಯಲ್ಲ ಅನ್ನುವಂಥ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ನಾಯಕರುಗಳ ಅಭಿಪ್ರಾಯಗಳನ್ನು ಬಹಳ ಮುಕ್ತವಾಗಿ ಅಮಿತ್ ಶಾ ಅವರು ಕೇಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ನಿಮ್ಮ ಮೇಲ್ನೋಟದ ನಿಮ್ಮ ಅಭಿಪ್ರಾಯಗಳೇನು ಅಂತ. ಆದರೆ ಅಂತಿಮವಾಗಿ ಇನ್ನೂ ಕೂಡ ಒಂದು ರೂಲಿಂಗ್ನ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಮಾತನ್ನು ಇನ್ನೂ ಅಮಿತ್ ಶಾ ಅವರು ಕೂಡ ಹೇಳಿಲ್ಲ. ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡುವಂಥದ್ದಾಗಲಿ ಅಥವಾ ಅವರಿಗೆ ಇದು ಬೇಡ ಅನ್ನುವಂಥ ರೀತಿಯಲ್ಲಿ ಇನ್ನೂ ಯಾವ ಮಾತನ್ನು ಕೂಡ ಸಭೆಯನ್ನು ಉದ್ದೇಶಿಸಿ ಅಮಿತ್ ಶಾ ಅವರು ಮಾತನಾಡಿಲ್ಲ. ಕೇವಲ ನಾಯಕರುಗಳ ಆರಂಭಿಕವಾದಂಥ ಅಭಿಪ್ರಾಯಗಳು, ಅದರಲ್ಲೂ ಮಂಡ್ಯ, ಹಾಸನ, ಚಾಮರಾಜನಗರ ಮತ್ತು ಮೈಸೂರಿಗೆ ಸಂಬಂಧಪಟ್ಟಂತೆ ನಾಯಕರ ಅಭಿಪ್ರಾಯಗಳನ್ನು ಈಗ ಅವರು ಕೇಳ್ಕೊಳ್ತಾ ಇದ್ದಾರೆ. ಈ ಅಭಿಪ್ರಾಯಗಳಿಗೆ ಉತ್ತರವನ್ನು ಇನ್ನೂ ಕೂಡ ಅಮಿತ್ ಶಾ ಅವರು ನೀಡಿಲ್ಲ. ಬಹುತೇಕ ಇನ್ನು ಕೆಲವು ನಿಮಿಷಗಳಲ್ಲಿ ಅಥವಾ ಕೆಲವು ಹೊತ್ತಿನಲ್ಲಿ ಈ ಎಲ್ಲ ಅಭಿಪ್ರಾಯಗಳ ಮುಗಿದ ನಂತರದಲ್ಲಿ ಅಂತಿಮವಾಗಿ ಅಮಿತ್ ಶಾ ಅವರು ಅವೆಲ್ಲ ಒಟ್ಟಾರೆ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟಂಥ ತಮ್ಮ ನಿಲುವೇನು, ಅಂದರೆ ಹೈಕಮಾಂಡ್ನ ನಿಲುವೇನು ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸ್ತಾರೆ. ಆ ನಂತರದಲ್ಲಷ್ಟೇ ಈ ಒಂದು ಮೀಟಿಂಗ್ನ ಔಟ್ಪುಟ್ ಏನು ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಮಮತಾ.